ಮುಂಬೈಯಲ್ಲಿ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದ ಹಿತೇಶ್ ಸಿಂಗ್ 16 ಕೋಟಿ ಸ್ಕ್ಯಾಮ್ನ ಮಾಡಿದ್ದಾನೆ. ಹೇಗೆ ಅಂದ್ರೆ ಬ್ಯಾಂಕ್ ಆಫ್ ಇಂಡಿಯಾದ 127 ಕಸ್ಟಮರ್ಸ್ ಅಕೌಂಟ್ ಅಲ್ಲಿ ಇದ್ದ ಹಣವನ್ನ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಈ ಬ್ಯಾಂಕ್ ಅಲ್ಲಿ ಸ್ಟಾಫ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಇವರು ಹಣ ಕದ್ದಿರೋದು ಯಾರ್ದು? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಸೀನಿಯರ್ ಸಿಟಿಸನ್ಸ್ ಗಳ ಸೇವಿಂಗ್ಸ್, ಮೈನರ್ ಡಿಪಾಸಿಟ್ಸ್, ಬ್ಯಾಂಕ್ ಅಕೌಂಟ್ ಇಟ್ಕೊಂಡು ಡೆತ್ ಆಗಿರೋಂಥವ್ರು ಇವರುಗಳ ಅಮೌಂಟ್ ನ ತನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದ. ಯಾಕೆ ಈ ತರದ ಅಕೌಂಟ್ ಗಳನ್ನ ಅವನು ಟಾರ್ಗೆಟ್ ಮಾಡ್ತಾ ಇದ್ದ ಅಂದ್ರೆ ಅವ್ರಿಗೆ ಏಜ್ ಆಗಿರುತ್ತೆ, ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದ. ಇದರಿಂದ ಅವನು ಅಷ್ಟು ಬೇಗ ಕೂಡ ಸಿಗಾಕೊಂಡಿಲ್ಲ. ತುಂಬಾ ಸಮಯದಿಂದ ಈ ತರದ ಫ್ರಾಡ್ ನ ಅವನು ಮಾಡ್ತಾ ಬಂದಿದ್ದ. ಈ ಹಣವನ್ನ ಆನ್ಲೈನ್ ಗ್ಯಾಂಬ್ಲಿಂಗ್, ಕ್ರಿಪ್ಟೋ ಹಾಗೆ ಟ್ರೇಡಿಂಗ್ ಅಲ್ಲಿ ಪೂರ್ತಿ ಹಣನ ಕಳ್ಕೊಂಡ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರಿಯಾದ ನಾಲೆಡ್ಜ್ ಇಲ್ದೇನೆ ಇನ್ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಿ ಹಣ ಕಳ್ಕೊಂಡಿದ್ದಾಯ್ತು. ಈ ತರದ ನ್ಯೂಸ್ಗಳು ಮತ್ತು ವಿಷಯಗಳನ್ನ ಕೇಳಿದಾಗ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯನ ಹೊಂದಿರ್ತಾರೆ. ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳಿ, ಅದರ ಬಗ್ಗೆ ಸ್ಟಡಿ ಮಾಡಿ, ಹಾಗೆ ನಿಮ್ಮ ಡಿಮೆಟ್ ಅಕೌಂಟ್ ಇಂದ ಟ್ರೇಡ್ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಕಲಿಯೋದ್ರ ಜೊತೆಗೆ ಹಣವನ್ನ ನೀವು ಗಳಿಸಬಹುದು. ಹೀಗೆ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.